Hello, my dear students. Welcome back to the live commerce classes. Today we are going to start the first unit, that is Introduction to Management Accounting. ನಾ ಇವತ್ತೇನು ಮಾಡೋಣ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ಕಲಿಯೋಣ. ಬಿಫೋರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇಟ್ ಈಸ್ ನೆಸಸರಿ ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ವಿಲ್ ಬಿ ಕಮ್ಸ್. ಮ್ಯಾನೇಜ್ಮೆಂಟ್ ಅಕೌಂಟ್ ಹೇಗೆ ಬಂತು, ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಮೊದಲು ನೋಡಬೇಕಾಗುತ್ತೆ. ಓಕೆ, origin of management accounting. The term management accounting was first used by the British team of accountants that visited USA during the May and June 1950 under the sponsorship of Anglo-American Productivity Council to explain the utility of accounting as an effective management technique. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಎಲ್ಲಿಂದ ಬೆಳಕಿಗೆ ಬಂತು ಅಂದರೆ, ಬ್ರಿಟಿಷ್ ಟೀಮ್ ಆಫ್ ಅಕೌಂಟೆಂಟ್ಸ್ ಅವರು ಇನ್ ದಿ ಮಂತ್ ಆಫ್ ಮೇ ಆ್ಯಂಡ್ ಜೂನ್ 1950 ಏನು ಮಾಡಿರ್ತಾರೆ, USA ಭೇಟಿ ನೀಡಿರ್ತಾರೆ ಅಂಡರ್ ದಿ ಸ್ಪಾನ್ಸರ್ಶಿಪ್ ಆಫ್ ದ ಆಂಗ್ಲೋ ಅಮೇರಿಕನ್ ಪ್ರೊಡಕ್ಟಿವಿಟಿ ಕೌನ್ಸಿಲ್. ಸೊ ಅಲ್ಲಿ ಏನಾಗುತ್ತೆ, ಅವರು ಯುಟಿಲಿಟಿ ಆಫ್ ಅಕೌಂಟಿಂಗ್ ಆ್ಯಸ್ ಎನ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್, ಅಂದರೆ ಅಕೌಂಟನ್ನು ನಾವು ಯಾವ ರೀತಿ ಒಂದು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಕಾಗಿ ಬಳಸ್ಕೊಳ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮಗೇನಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹುಟ್ಟಿಕೊಳ್ಳುತ್ತೆ. ಓಕೆ, ಇದಾದಮೇಲೆ ನಮಗೆ ಬರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಏನಂದರೆ, ವೈ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ರಿಕ್ವೈರ್ಡ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಮಗೆ ಬೇಕಾ, ಅದು ಯಾವ ಉದ್ದೇಶಕ್ಕಾಗಿ ಬೇಕು ಅನ್ನೋದನ್ನು ನೋಡೋಣ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬರಲು ಮುಖ್ಯವಾದ ಕಾರಣ ಏನಂದರೆ, ಡ್ರಾಬ್ಯಾಕ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟ್ ಆ್ಯಂಡ್ ಕಾಸ್ಟ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟ್ ಮತ್ತು ಕಾಸ್ಟ್ ಅಕೌಂಟಲ್ಲಿ ಇರ್ತಕ್ಕಂಥ ಕೆಲವೊಂದು ಲಿಮಿಟೇಷನ್ಸನ್ನು ಹೋಗಲಾಡಿಸಲು ನಾವೇನು ಮಾಡಬೇಕಾಯಿತು, ಮ್ಯಾನೇಜ್ಮೆಂಟ್ ಅಕೌಂಟನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಯಿತು. ಫೈನಾನ್ಷಿಯಲ್ ಅಕೌಂಟಿಂಗ್ ಸಫರ್ಸ್ ಫ್ರಮ್ ವೇರಿಯಸ್ ಲಿಮಿಟೇಷನ್ಸ್. ಇನ್ ಆರ್ಡರ್ ಟು ರಿಮೂವ್ ದ ಡ್ರಾಬ್ಯಾಕ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಈಸ್ ಇವಾಲ್ವ್ಡ್. ಸಿಮಿಲರ್ಲಿ, ಕಾಸ್ಟ್ ಅಕೌಂಟಿಂಗ್ ಸಫರ್ಸ್ ಫ್ರಮ್ ವೇರಿಯಸ್ ಡ್ರಾಬ್ಯಾಕ್ಸ್. ಇನ್ ಆರ್ಡರ್ ಟು ರಿಮೂವ್ ದಿ ಡ್ರಾಬ್ಯಾಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹ್ಯಾಸ್ ಬಿನ್ ಇವಾಲ್ವ್ಡ್. ಏನಾಗುತ್ತೆ, ಕಾಸ್ಟ್ ಅಕೌಂಟ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿರ್ತಕ್ಕಂಥ ಲಿಮಿಟೇಷನ್ಸ್ಗಳನ್ನ ತೆಗೆದುಹಾಕೋದಕ್ಕೋಸ್ಕರ ನಾವೇನು ಮಾಡಬೇಕಾಯಿತು, ಮ್ಯಾನೇಜ್ಮೆಂಟ್ ಅಕೌಂಟನ್ನು ಜಾರಿಗೆ ತರಬೇಕಾಯಿತು. ಓಕೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವ ರೀತಿ ಬಂತು ಅಂತನ ಈಗ ಅರ್ಥ ಆಯಿತು. ಈಗ ನಾವೇನು ಮಾಡೋಣ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಏನಂತ ನೋಡೋಣ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದೇನಾಗಿದೆ, ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟಿಂಗ್ ಅನ್ನೋ ಎರಡು ಶಬ್ದಗಳ ಒಂದು ಕಾಂಬಿನೇಷನ್ ಆಗಿದೆ. ಇಲ್ಲಿ ಎರಡು ವರ್ಡ್ಸ್ ಇದ್ದಾವೆ, ಮ್ಯಾನೇಜ್ಮೆಂಟ್ ಆ್ಯಂಡ್ ಅಕೌಂಟಿಂಗ್. ಸೊ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅಕೌಂಟಿಂಗ್ ಅಂದರೆ ಏನು ಅನ್ನೋದನ್ನು ಮೊದಲು ನೋಡೋಣ. ಮ್ಯಾನೇಜ್ಮೆಂಟ್ ಮೀನ್ಸ್, ಮ್ಯಾನೇಜ್ಮೆಂಟ್ ಈಸ್ ಎ ಟೆಕ್ನಿಕ್ ಆಫ್ ಮ್ಯಾನೇಜಿಂಗ್ ಮೆನ್. ಮ್ಯಾನೇಜ್ಮೆಂಟ್ ಮೀನ್ಸ್ ದ ಟೆಕ್ನಿಕ್ ಆಫ್ ಮೇಂಟೈನಿಂಗ್ ದಿ ಮೆನ್ಸ್, ಆರ್ ಮ್ಯಾನೇಜ್ಮೆಂಟ್ ಈಸ್ ದಿ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಬೈ ದಿ ಅದರ್ಸ್. It means supervision. Management is the art of getting things done by the others. ಅಂದರೆ ಬೇರೆಯವರು ಏನು ಮಾಡ್ತಾ ಇರ್ತಾರಲ್ಲ ಅದರ ಮೇಲೆ ನಿಗಾ ವಹಿಸೋದು. ಇಟ್ ಈಸ್ ಅನ್ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್. ಇದು ಒಂದು ಕಲೆಯಾಗಿದ್ದು, ಥಿಂಗ್ಸ್ ಡನ್ ಬೈ ದಿ ಅದರ್ಸ್, ಬೇರೆಯವರು ಏನು ಮಾಡಿರ್ತಾರೆ ಅವುಗಳನ್ನ ಸೂಪರ್ವೈಸನ್ ಮಾಡೋದು ಅಂತ ಕೂಡ ನಾವಿಲ್ಲಿ ಹೇಳ್ಬಹುದು. ಓಕೆ, ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಅರ್ಥ ಆಯ್ತಲ್ಲ. ಈಗ ಅಕೌಂಟಿಂಗ್ ಅಂದರೆ ಏನು ಅಂತ ನೋಡೋಣ. Accounting is the process of identifying, measuring and communicating economic information to management and outsiders. Accounting is the process of identifying, ಅಂದರೆ ಐಡೆಂಟಿಫೈ ಮಾಡೋದು, ಗುರುತು ಮಾಡೋದು, ಆ್ಯಂಡ್ ಮೀಜರಿಂಗ್, ಅಳತೆ ಮಾಡೋದಾಗಿರ್ಬೋದು, ಆ್ಯಂಡ್ ಕಮ್ಯುನಿಕೇಟಿಂಗ್ ಎಕನಾಮಿಕ್ ಇನ್ಫಾರ್ಮೇಷನನ್ನು ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು, ಒಬ್ಬರ ಜೊತೆ ಹಂಚ್ಕೊಳ್ಳೋದಾಗಿರ್ಬೋದು. ಫಾರ್ ಹೋಮ್, ಟು ಮ್ಯಾನೇಜ್ಮೆಂಟ್ ಆ್ಯಂಡ್ ಔಟ್ಸೈಡರ್ಸ್. ಕಂಪ್ನಿಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಟೀಮ್ಗೆ ಮತ್ತು ಔಟ್ಸೈಡರ್ಸ್ಗೆ ನಾವೇನು ಇನ್ಫಾರ್ಮೇಷನ್ಗಳನ್ನು ಐಡೆಂಟಿಫೈ ಮಾಡಿ, ಮೆಜರ್ ಮಾಡಿ, ಅವ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಮತ್ತು ಔಟ್ಸೈಡರ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತೀವಲ್ಲ, ಈಗ ನಾವೇನಂತ ಕರಿತೀವಿ, ಅಕೌಂಟಿಂಗ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದೇರ್ ಆರ್ ಮೇನ್ಲಿ 3 categories in accounting. They are, first one financial accounting, second one cost accounting, third one management accounting.
ಅಕೌಂಟಿಂಗಲ್ಲಿ ಈ ರೀತಿ 3 ವಿಧಗಳಿದಾವೆ. ಸೊ ನಾವೇನು ಮಾಡೋಣ ಇವತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಏನು ಅಂತ ನೋಡೋಣ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ is the part of accounting which is concerned with rearrangement of accounting information and supplying the same to the management for taking important decisions. It means preparation of information related to the accounting and supplying the same to the management is called as management accounting. Management accounting ಅಂದರೆ ಏನು? ಈಗಾಗಲೇ ಪ್ರಿಪೇರ್ ಮಾಡಿರ್ತಕ್ಕಂಥ ಅಕೌಂಟ್ಗಳನ್ನು ರೀಅರೇಂಜ್ ಮಾಡೋದು, ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಸೆಕ್ಷನ್ ವೈಸ್ ಡಿಪಾರ್ಟ್ಮೆಂಟ್ ವೈಸ್ ರೀಅರೇಂಜ್ ಮಾಡೋದು, ಮತ್ತು ಅವುಗಳನ್ನು ಯಾರಿಗೆ ಮ್ಯಾನೇಜ್ಮೆಂಟಿಗೆ ಮತ್ತು ಔಟ್ಸೈಡರ್ಸ್ಗೆ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನ ತೆಗೆದುಕೊಳ್ಳಲು ಸಪ್ಲೈ ಮಾಡೋದಕ್ಕೆ ನಾವೇನಂತ ಕರಿತೀವಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆ, ನೆಕ್ಸ್ಟ್ ಏನು ಬರುತ್ತೆ ಡೆಫಿನಿಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಕಾರ್ಡಿಂಗ್ ಟು ರಾಬರ್ಟ್ N. Anthony defines management accounting is concerned with accounting information which is useful to management. Robert N. Anthony defines management accounting is concerned with accounting information which is useful to the management. ರಾಬರ್ಟ್ ಎನ್ ಅಂತನವ್ರು ಏನು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದು ಯಾವುದಕ್ಕೆ ಸಂಬಂಧಿಸಿದೆ, ಅಕೌಂಟಿಂಗ್ ಇನ್ಫಾರ್ಮೇಷನ್ಗೆ ಸಂಬಂಧಿಸಿದ್ದು. ಇದು ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗುತ್ತೆ, ಒಂದು ಕಂಪ್ನಿಯನ್ನು ಮ್ಯಾನೇಜ್ ಮಾಡಲು ಹೆಲ್ಪ್ ಆಗತಕ್ಕಂಥ ಅಕೌಂಟಿಂಗ್ ಇನ್ಫಾರ್ಮೇಷನ್ಗಳಿಗೆ ನಾವೇನಂತ ಕರಿತೀವಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ಇದು ರಾಬರ್ಟ್ ಅವರ ಪ್ರಕಾರ. ನೆಕ್ಸ್ಟ್, ಅಕಾರ್ಡಿಂಗ್ ಟು JS Batty defines management accounting is the term used to describe the accounting methods, systems and techniques which is coupled with special knowledge and ability assist management in its task and maximizing the profit or minimizing the loss. ಅಂದರೆ ಒಂದು ಕಂಪ್ನಿಯಲ್ಲಿರ್ತಕ್ಕಂಥ ಕಂಪ್ನಿಯ ಒಂದು ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಲು, ಲಾಸನ್ನು ಮಿನಿಮೈಸ್ ಮಾಡಲು ನಾವೇನು ಅಕೌಂಟಿಂಗ್ ಮೆಥಡ್ಸ್ಗಳನ್ನು, ಅಕೌಂಟಿಂಗ್ ಸಿಸ್ಟಮ್ಗಳನ್ನು, ಕೆಲವೊಂದು ಅಕೌಂಟಿಂಗ್ ಟೆಕ್ನಿಕ್ಸ್ಗಳನ್ನು ಅಪ್ಲೈ ಮಾಡಿಕೊಂಡು ಕಂಪ್ನಿಯ ಪ್ರಾಫಿಟನ್ನು ಹೆಚ್ಚು ಮಾಡ್ತೀವಲ್ಲ, ಇದಕ್ಕೆ ಏನಂತ ಕರಿಬೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿಬೋದು. ಬೇಸಿಕ್ಕಾಗಿ ಇಲ್ಲಿ ಏನಾಗುತ್ತೆ, ಅಕೌಂಟಿಂಗ್ ಇನ್ಫಾರ್ಮೇಷನ್ಗಳ ಬಳಸ್ಕೊಂಡೆ ನಾವು ಕಂಪ್ನಿಯನ್ನು ಕಂಟ್ರೋಲ್ ಮಾಡ್ತೀವಿ. ಸೊ ಇದಕ್ಕೆ ನಾವೆಂತ ಕರಿಬೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಏನಂತ ನಿಮಗೆ ಡೀಟೇಲಾಗಿ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನಾವೇನು ಮಾಡೋಣ, ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಪ್ರತಿಯೊಂದು ಯಾವುದೇ ಇರಲಿ, ಪ್ರತಿಯೊಂದು ಕೂಡ ತನ್ನದೇ ಆದ ಒಂದು ವ್ಯಾಪ್ತಿಯನ್ನು ಒಳಗೊಂಡಿರುತ್ತದೆ. ಸೊ ಆ ರೀತಿ ಮ್ಯಾನೇಜ್ಮೆಂಟ್ ಅಕೌಂಟು ಕೂಡ ಒಂದು ವ್ಯಾಪ್ತಿಯನ್ನು ಒಳಗೊಂಡಿದೆ, ಅದಕ್ಕೂ ಕೂಡ ಬೌಂಡ್ರಿ ಅಂತ ಇದೆ. ಸೊ ಅದೇನು ನಾವೀಗ ನೋಡೋಣ. ದ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ವೈಡ್. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸ್ಕೋಪ್ ತುಂಬಾ ದೊಡ್ಡದಿದೆ. ಆಲ್ ದಿ ಫಂಕ್ಷನ್ಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನಾಗುತ್ತೆ, ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಫಂಕ್ಷನ್ಸ್ಗಳನ್ನು ಕೂಡ ಒಳಗೊಂಡಿದೆ. ಸೊ ಇಟ್ ಕವರ್ಸ್ ದಿ ಫಾಲೋವಿಂಗ್ ಆಸ್ಪೆಕ್ಟ್. ಹಾಗಾದರೆ ಮ್ಯಾನೇಜ್ಮೆಂಟ್ ಅಕೌಂಟ್ ಏನು ಒಳಗೊಂಡಿದೆ, ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಎಲ್ಲ ಫಂಕ್ಷನ್ಗಳು ಕೂಡ ಮ್ಯಾನೇಜ್ಮೆಂಟಲ್ಲಿ ಬರ್ತವೆ. ಸೊ ಅದು ಏನನ್ನು ಒಳಗೊಂಡಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಫೈನಾನ್ಷಿಯಲ್ ಅಕೌಂಟಿಂಗ್. ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಕೂಡ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ವ್ಯಾಪ್ತಿಯಲ್ಲಿ ಬರುತ್ತೆ. ಯಾವ ರೀತಿ? ಫೈನಾನ್ಷಿಯಲ್ ಅಕೌಂಟಿಂಗ್ ಹೆಲ್ಪ್ಸ್ ಟು ಡ್ರಾ ಫ್ಯೂಚರ್ ಪ್ರೋಗ್ರಾಮ್ಸ್, ಮೇಕ್ ಫೋರ್ಕಾಸ್ಟ್ ಅಬೌಟ್ ಫ್ಯೂಚರ್ ಸೇಲ್ಸ್, purchases, expenses, incomes, etc. The financial accounting helps to draw the future programs. What are our future goals and how can we reach our goals, and make forecast about future sales. In future, how much we have to be sold and how much we have to be purchased, and what are the expenses, what are the incomes of our company. ಫೈನಾನ್ಷಿಯಲ್ ಅಕೌಂಟಿಂಗ್ ನಮಗೇನು ಮಾಡುತ್ತೆ, ಕೆಲವೊಂದು ಫ್ಯೂಚರ್ ಪ್ರೋಗ್ರಾಮ್ ಬಗ್ಗೆ ಹಾಕ್ಕೊಳ್ಳಲು ಹೆಲ್ಪ್ ಮಾಡ್ತೀವಿ, ಫ್ಯೂಚರ್ ಪ್ರೋಗ್ರಾಮನ್ನು ಹಾಕ್ಕೊಳ್ಳಲು ಹೆಲ್ಪ್ ಮಾಡ್ತೀವಿ. ಯಾವ ರೀತಿ? ನಾವು ಮುಂದೆ ಬರ್ತಕ್ಕಂಥ ಸೇಲ್ಸನ್ನು, ಫ್ಯೂಚರಲ್ಲಿ ನಾವು ಏನು ಸೇಲ್ಸ್ ಮಾಡಬೇಕು, ಆ ಸೇಲ್ಸ್ ಮಾಡಬೇಕಾದ್ರೆ ಯಾವ ಒಂದು ಫೋರ್ಕಾಸ್ಟನ್ನು, ಯಾವುದು ಕಂಟ್ರೋಲ್ಗಳನ್ನ ಮಾಡ್ಕೊಳ್ಬೇಕು, ಯಾವ ರೀತಿ ಮಾರ್ಕೆಟನ್ನು ಹೊಂದಬೇಕು, ಅದೇ ರೀತಿಯಾಗಿ ನಾವು ಎಷ್ಟು ಪರ್ಚೇಸ್ ಮಾಡಬೇಕು,
ನಮ್ಮ ಎಕ್ಸ್ಪೆನ್ಸಸ್ ಏನಿದಾವೆ, ಇನ್ಕಮ್ಸ್ ಏನಿದಾವೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಫೈನಾನ್ಷಿಯಲ್ ಅಕೌಂಟಲ್ಲಿ ಕಲಿತೀವಿ. ಹಾಗಾಗಿ ಇದು ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಬರುತ್ತೆ. ಈ ರೀತಿ ನಾವೇನು ಮಾಡಬೇಕು, ಫೈನಾನ್ಷಿಯಲ್ ಅಕೌಂಟ್ ಡೀಟೇಲ್ಗಳನ್ನ ಬಳಸ್ಕೊಂಡಾಗ ಮಾತ್ರ ನಾವೇನು ಮಾಡ್ಬೋದು, ಮ್ಯಾನೇಜ್ ಮಾಡಲು ಸಾಧ್ಯ. ಅಕೌಂಟಿಂಗನ್ನು ಮುಂದೆ ಏನಾಗ್ತದೆ ಅನ್ನೋದನ್ನು ಮ್ಯಾನೇಜ್ ಮಾಡಲು ಸಾಧ್ಯ. ನೆಕ್ಸ್ಟ್ ಸೆಕೆಂಡ್ ಒನ್, ಕಾಸ್ಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯೂಸಸ್ ವೇರಿಯಸ್ ಕಾಸ್ಟ್ ಡಾಟಾ ಇನ್ ಮ್ಯಾನೇಜಿಂಗ್ ದಿ ಆರ್ಗನೈಜೇಷನ್ಸ್ ಎಫೆಕ್ಟಿವ್ಲಿ. Cost accounting is concerned as a backbone of management accounting, as it provides the analytical tools such as budgetary control, standard cost, marginal cost, and operating costing, etc. ಮ್ಯಾನೇಜ್ಮೆಂಟ್ ಅಕೌಂಟು ಕೂಡ ನಮಗೇನಾಗುತ್ತೆ, ಕಾಸ್ಟ್ ಅಕೌಂಟು ಕೂಡ ಮ್ಯಾನೇಜ್ಮೆಂಟ್ ಅಕೌಂಟಲ್ಲೇ ಬರುತ್ತೆ. ಯಾವ ರೀತಿ? ಕಾಸ್ಟ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ, ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಪ್ರೇಟಿಂಗ್ ಕಾಸ್ಟ್ ಆಗಿರ್ಬೋದು, ಮಾರ್ಜಿನಲ್ ಕಾಸ್ಟ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಕಾಸ್ಟ್ ಆಗಿರ್ಬೋದು, ಪ್ರೊಡಕ್ಷನ್ ಕಾಸ್ಟ್ ಎಷ್ಟಿದೆ, ಸೇಲ್ಸ್ ಏನಾಗ್ತಾಯಿದೆ, ಈ ರೀತಿ ಕಾಸ್ಟ್ ಅಕೌಂಟಲ್ಲಿ ಸಪ್ರೇಟಾಗಿ ಕಾಸ್ಟ್ ಶೀಟಲ್ಲಿ ಸಪ್ರೇಟ್ ಹೆಡ್ ಅಂಡರ್ ಸಪ್ರೇಟ್ ಕಾಸ್ಟ್ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆ ರೀತಿ ಪ್ರತಿಯೊಂದನ್ನು ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೇನಾಗುತ್ತೆ, ಯಾವ ಕಾಸ್ಟು ಎಷ್ಟು ಆಗ್ತಾಯಿದೆ, ಯಾವ ರೀತಿ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು, ಯಾವುದನ್ನು ಕಡಿಮೆ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಕಾಸ್ಟ್ ಅಕೌಂಟ್ ಮುಖಾಂತರ ಕಲ್ತ್ಕೊಂಡು ಅದನ್ನು ನಮ್ಮ ಅಕೌಂಟಿಂಗಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನಾವು ಕಾಸ್ಟನ್ನು ಅನಲೈಸ್ ಮಾಡೋ ಮುಖಾಂತರ ನಮ್ಮ ಕಂಪ್ನಿಯನ್ನು ಮ್ಯಾನೇಜ್ಮೆಂಟ್ ಮಾಡ್ಬೋದು. ಸೊ ಇದು ಕೂಡ ಕಾಸ್ಟ್ ಅಕೌಂಟಿಂಗ್ ಕೂಡ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ವ್ಯಾಪ್ತಿ ಒಳಗಡೆ ಬರುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಬಜೆಟಿಂಗ್. ಬಜೆಟಿಂಗ್ ಮೀನ್ಸ್ ದ ಎಕ್ಸ್ಪ್ರೆಸ್ಸಿಂಗ್ ದ ಪ್ಲ್ಯಾನ್ಸ್, ಪಾಲಿಸೀಸ್ ಆ್ಯಂಡ್ ಗೋಲ್ಸ್ ಆಫ್ ದಿ ಎಂಟರ್ಪ್ರೈಸ್ ಫಾರ್ ಎ ಡೆಫಿನಿಟ್ ಪೀರಿಯಡ್ ಇನ್ ಫ್ಯೂಚರ್. ಬಜೆಟ್ ಅಂದರೆ ಏನು? ದ ಪ್ಲ್ಯಾನ್ಸ್ ಆ್ಯಂಡ್ ಪಾಲಿಸೀಸ್ ಆ್ಯಂಡ್ ಆಲ್ಸೋ ಗೋಲ್ಸ್ ಆಫ್ ದಿ ಆರ್ಗನೈಜೇಷನ್ ಫಾರ್ ಎ ಡೆಫಿನಿಟ್ ಪೀರಿಯಡ್ ಇನ್ ಫ್ಯೂಚರ್. ಫ್ಯೂಚರಲ್ಲಿ ನಾವು ಯಾವ ಒಂದು ಗೋಲ್ಸ್ಗಳನ್ನ ಹಾಕ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಈ ವರ್ಷ ನಮ್ಮ ಸೇಲ್ಸು 10 ಮಿಲಿಯನ್ ಇದ್ದರೆ ನೆಕ್ಸ್ಟ್ ಇಯರ್ 15 ಮಿಲಿಯನ್ ಆಗಬೇಕು ಅಂತ ನಮ್ಮದೊಂದು ಗೋಲ್ಸ್ ಇದ್ದರೆ, ಅದಕ್ಕೋಸ್ಕರ ನಾವು ಯಾವೊಂದು ಪ್ಲ್ಯಾನ್ಗಳನ್ನ ಹಾಕ್ಕೊಳ್ಬೇಕು, ಯಾವೊಂದು ಪಾಲಿಸೀಸ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಾವೇನಂತ ಕರಿತೀವಿ, ಬಜೆಟಿಂಗ್. ದ ಪ್ಲ್ಯಾನ್ಸ್ ಆ್ಯಂಡ್ ಪಾಲಿಸೀಸ್ ಆ್ಯಂಡ್ ಗೋಲ್ಸ್ ಆಫ್ ದಿ ಎಂಟರ್ಪ್ರೈಸ್ ಫಾರ್ ಎ ಡೆಫಿನಿಟ್ ಪೀರಿಯಡ್ ಇನ್ ಫ್ಯೂಚರ್. ಫ್ಯೂಚರಲ್ಲಿ ನಮಗಿರ್ತಕ್ಕಂಥ ಗೋಲ್ಸ್ಗಳನ್ನ ರೀಚ್ ಆಗಲು ಹಾಕುವಂಥ ಪ್ಲ್ಯಾನ್ ಪಾಲಿಸಿಗಳಿಗೆ ನಾವೇನಂತ ಕರಿತೀವಿ, ಬಜೆಟಿಂಗ್ ಅಂತ ಕರಿತೀವಿ. ಸೊ ಇದು ಕೂಡ ನಮಗೇನಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಹೆಲ್ಪ್ ಆಗುತ್ತೆ. ಈ ರೀತಿ ನಾವು ಫ್ಯೂಚರ್ ಪ್ಲ್ಯಾನನ್ನು ಹಾಕೊಳ್ಳೋ ಮುಖಾಂತರ ನಾವೇನು ಮಾಡ್ಬೋದು, ಫ್ಯೂಚರಲ್ಲಿ ಆಗ್ತಕ್ಕಂಥ ಲಾಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿಯಾಗಿ ನಮ್ಮ ಮಾರ್ಕೆಟನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಫೋರ್ಕಾಸ್ಟಿಂಗ್. ಫೋರ್ಕಾಸ್ಟಿಂಗ್ is a prediction of what will happen as a result of given circumstances. ಅಂದರೆ ಏನು? ಫೋರ್ಕಾಸ್ಟಿಂಗ್ ಅಂದರೆ ಏನು? ನಾವು ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಅಥವಾ ಸಿಚುವೇಷನ್ಗಳಲ್ಲಿ ಏನನ್ನು ಮಾಡಿದರೆ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಊಹೆ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ತೆಗೆದುಕೊಳ್ಳತಕ್ಕಂಥ ಮೇಜರ್ಸ್ಗಳಿಗೆ ನಾವೇನಂತ ಕರಿಬೋದು, ಫೋರ್ಕಾಸ್ಟಿಂಗ್ ಅಂತ ಕರಿಬೋದು. ಇಟ್ ಈಸ್ ಅ ಪ್ರಿಲಿಮಿನರಿ ಸ್ಟೇಜ್ ಆಫ್ ಬಜೆಟಿಂಗ್. ಇದು ಬಜೆಟಿಂಗನ್ನು ಮಾಡೋದಕ್ಕಿಂತ ಮುಂಚೆ ಬರ್ತಕ್ಕಂಥ ಒಂದು ಸ್ಟೇಜ್ ಯಾವುದು? ಫೋರ್ಕಾಸ್ಟಿಂಗ್. ಆಫ್ಟರ್ ಫೋರ್ಕಾಸ್ಟಿಂಗ್, ಸೇಲ್ಸ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಡಿಫ್ರೆಂಟ್ ಬಜೆಟ್ಸ್ ಆರ್ ಪ್ರಿಪೇರ್ಡ್. ಒಂದು ಫೋರ್ಕಾಸ್ಟಿಂಗ್ ಮಾಡಿದ ಮೇಲೆ ನಾವು ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತೆ. ಸೊ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ನಾವು ಪ್ಲ್ಯಾನನ್ನು ಹಾಕೊಂಡ್ಮೇಲೆ ನಾವೇನು ಮಾಡ್ಬೋದು, ಸೇಲ್ಸ್ ಮಾಡ್ಬೋದು, ಮತ್ತು ನಮ್ಮ ಇನ್ಕಮ್ ಎಕ್ಸ್ಪೆಂಡಿಚರ್ ಏನಿದಾವೆ ಅನ್ನೋದನ್ನು ಕೂಡ ವ್ಯಾಲ್ಯೂ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಬಜೆಟ್ಸನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಟ್ಯಾಕ್ಸ್ ಅಕೌಂಟಿಂಗ್. ಟ್ಯಾಕ್ಸ್ ಅಕೌಂಟಿಂಗ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಬರುತ್ತೆ? ಯಾವ ರೀತಿ ಅಂದರೆ, ಟ್ಯಾಕ್ಸ್ ಪ್ಲ್ಯಾನಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ದೇರ್ಫೋರ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಟು ಹ್ಯಾವ್ ಕಂಪ್ಲೀಟ್ ನಾಲೆಜ್ ಆಫ್ ಬಿಸ್ನೆಸ್ ಟ್ಯಾಕ್ಸೇಷನ್. ಟ್ಯಾಕ್ಸ್ ಪ್ಲ್ಯಾನಿಂಗ್ ಇದೇನಾಗುತ್ತೆ, ಇದು ಕೂಡ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಂಪಾರ್ಟೆಂಟ್ ಪಾರ್ಟ್. ಆದ್ದರಿಂದ ಏನು ಮಾಡಬೇಕು, ಒಬ್ಬ ಮ್ಯಾನೇಜ್ಮೆಂಟ್ ಅಕೌಂಟೆಂಟಾಗಿ ಏನು ಮಾಡಬೇಕು, ಅವನು ಟ್ಯಾಕ್ಸ್ ಬಗ್ಗೆ, ತನ್ನ ಬಿಸ್ನೆಸ್ಗೆ ಇರ್ತಕ್ಕಂಥ ಟ್ಯಾಕ್ಸ್ ಬಗ್ಗೆ ಕಂಪ್ಲೀಟ್ ನಾಲೆಜನ್ನು ಹೊಂದಿರಬೇಕು. ಇಲ್ಲೇನಾಗುತ್ತೆ, ನಾವು ಒಂದು ಟ್ಯಾಕ್ಸನ್ನು ಪೇ ಮಾಡಬೇಕಾದ್ರೆ ಡಿಫ್ರೆಂಟ್ ಸ್ಟೇಟ್ಮೆಂಟ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಸೊ
ಅವೆಲ್ಲವುಗಳನ್ನು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಯಾವ ಒಂದು ಅಕೌಂಟ್ಗಳಲ್ಲಿ ನಾವು ಟ್ಯಾಕ್ಸನ್ನು ಕಡಿಮೆ ಮಾಡ್ಬೋದು, ಯಾವ ರೀತಿ ನಾವು ಟ್ಯಾಕ್ಸನ್ನು ಕಡಿಮೆ ಮಾಡ್ಬೋದು ಅನ್ನೋದನ್ನು ಕೂಡ ಯೋಚನೆ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಅಕೌಂಟ್ ಅವ್ರು ಏನು ಮಾಡಬೇಕಾಗುತ್ತೆ, ಅಕೌಂಟ್ಸ್ಗಳನ್ನ ಪ್ರಿಪೇರ್ ಮಾಡಿಕೊಂಡು ತಮ್ಮ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡ್ಬೋದು. ಇದು ಕೂಡ ಏನಾಗುತ್ತೆ, ಒಂದು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅವರ ರೆಸ್ಪಾನ್ಸಿಬಿಲಿಟಿ. ಸೊ ಟ್ಯಾಕ್ಸ್ ಬಗ್ಗೆ ನಾವು ಪ್ಲ್ಯಾನನ್ನು ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಟ್ಯಾಕ್ಸನ್ನು ಪೇ ಮಾಡೋದಾಗಿರ್ಬೋದು ಕೂಡ ಮ್ಯಾನೇಜ್ಮೆಂಟ್ ಅಕೌಂಟಲ್ಲೇ ಬರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. Explanation and analysis of accounting information or statements are essential for presentation to the board of directors. The accounting explanations and analysis of accounting information and also statements are useful to the board of directors to take the decisions. ಸೊ ಇಲ್ಲಿ ಏನಾಗುತ್ತೆ, ನಾವು ಮಾಡ್ತಕ್ಕಂಥ ಅಕೌಂಟಿಂಗ್ ಎಕ್ಸ್ಪ್ಲೇಷನ್ಗಳು, ಅದೇ ರೀತಿಯಾಗಿ ಅನಲೈಸ್ ಮಾಡ್ತಕ್ಕಂಥ ಅಕೌಂಟಿಂಗ್ ಸ್ಟೇಟ್ಮೆಂಟ್ಗಳು ನಾವೇನು ಮಾಡಬೇಕಾಗುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಅವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಮಾಡ್ತಾರೆ, ಆ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ಗಳನ್ನು ನೋಡಿಕೊಂಡು ಅದರ ಆಧಾರ ಮೇಲೆ ತಮ್ಮ ಕಂಪ್ನಿಯ ಪೊಸಿಷನನ್ನು ಅರ್ಥ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಇಂಟರ್ಪ್ರಿಟೇಷನ್ ಆ್ಯಂಡ್ ಅನಲೈಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದು ಕೂಡ ಮ್ಯಾನೇಜ್ಮೆಂಟ್ ಅಕೌಂಟ್ ವ್ಯಾಪ್ತಿಯಲ್ಲೇ ಬರುತ್ತೆ. ಇಲ್ಲೇನಾಗುತ್ತೆ, ನಾವು ವೇರಿಯಸ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಗಳ ನರೇಷನ್ಗಳನ್ನು ನಾವಿಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಪ್ರಿಪೇರ್ ಮಾಡಿರ್ತೀವಿ. ಸೊ ಈಸಿಯಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅದನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಕಾಸ್ಟ್ ಕಂಟ್ರೋಲ್ ಪ್ರೊಸೀಜರ್ಸ್. ಯಾವ ರೀತಿ ನಾವು ಕಾಸ್ಟನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದು. ಫಾರ್ ಎಕ್ಸಾಂಪಲ್, ಇನ್ವೆಂಟರಿ ಕಂಟ್ರೋಲ್ ಆಗಿರ್ಬೋದು, ಕಾಸ್ಟ್ ಕಂಟ್ರೋಲ್ ಆಗಿರ್ಬೋದು, ಲೇಬರ್ ಕಂಟ್ರೋಲ್ ಆಗಿರ್ಬೋದು, ಬಜೆಟರಿ ಕಂಟ್ರೋಲ್ ಆಗಿರ್ಬೋದು, ವೇರಿಯಸ್ ಅನಲೈಸಿಸ್ ಆಗಿರ್ಬೋದು. ಕಾಸ್ಟನ್ನು ಕಂಟ್ರೋಲ್ ಮಾಡೋದು ಕೂಡ ಇಲ್ಲಿ ಬರುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಇನ್ವೆಂಟರಿ ಕಂಟ್ರೋಲ್ ಅಂತ ಹೇಳ್ಬೋದು. ನಾವು ಏನೊಂದು ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ, ಎಷ್ಟು ಅಮೌಂಟಾಗಿ ಯೂಸ್ ಮಾಡ್ತಾಯಿದ್ದೀವಿ ಮತ್ತು ಏನು ಉಳಿತಾಯ ಇದೆ ಅನ್ನೋದನ್ನು ಕಂಡುಕೊಂಡಾಗ ನಮಗೇನು ಗೊತ್ತಾಗುತ್ತೆ, ಎಲ್ಲಿ ಜಾಸ್ತಿ ವೇಸ್ಟ್ ಆಗ್ತಾಯಿದೆ, ಎಲ್ಲಿ ಉಳಿತಾಯ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಮಗೆ ನೆಸರಿದ್ದಷ್ಟನ್ನು ಮಾತ್ರ ನಾವು ಆರ್ಡರ್ ಮಾಡಬೇಕು. ಅದೇ ರೀತಿಯಾಗಿ ಲೇಬರ್ ಕಂಟ್ರೋಲ್, ನಮ್ಮ ಆರ್ಗನೈಸೇಷನ್ ಯಾವ ಸ್ಕೇಲ್ದಿದೆ, ಸ್ಮಾಲ್ ಸ್ಕೇಲ್ ಇದೆಯೋ, ಮೀಡಿಯಮ್ ಇದೆಯೋ ಅಥವಾ ಲಾರ್ಜ್ ಇದೆಯೋ ಅನ್ನೋದ್ರ ಮೇಲೆ ನಮ್ಮ ಎಂಪ್ಲಾಯ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು. ಒಂದೇ ಕೆಲಸಕ್ಕೆ 2-3 ಜನ ಅಲ್ಲೇ ವರ್ಕ್ ಮಾಡ್ತಾಯಿದ್ರೆ ಅವರನ್ನು ಕೂಡ ನಾವು ಅನಲೈಸ್ ಮಾಡಿಕೊಂಡು ಸಪ್ರೇಟಾಗಿ ವರ್ಕನ್ನು ಡಿವೈಡ್ ಮಾಡಿ ಅಲೋಕೇಟ್ ಮಾಡಬೇಕು. ಆಗ ನಮಗೇನಾಗುತ್ತೆ, ಕಡಿಮೆ ಅವಧಿಯಲ್ಲಿ ಜಾಸ್ತಿ ಕೆಲಸ ಆಗುತ್ತೆ. ಸೊ ಇದು ಕೂಡ ನಮಗೆ ಕಾಸ್ಟ್ ಕಂಟ್ರೋಲ್ ಮಾಡಲು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ರಿಪೋರ್ಟಿಂಗ್. Reporting means presenting of financial data or statements. The management accountant is required to submit reports to the management on various aspects of business. The reports may cover profit and loss statement, cash and fund flow statement, stock report, absentee report, etc. ಇಲ್ಲೇನಾಗುತ್ತೆ, ಒಬ್ಬ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅವರು ಕಂಪ್ನಿಯ ಒಂದು ಬೋರ್ಡ್ ಆಫ್ ಮೀಟಿಂಗಲ್ಲಿ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡಬೇಕು. ಯಾವ ರಿಪೋರ್ಟ್ಗಳಾಗಿರ್ಬೋದು, P&L ರಿಪೋರ್ಟ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗಿರ್ಬೋದು, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಸ್ಟಾಕ್ ರಿಪೋರ್ಟ್ ಆಗಿರ್ಬೋದು. ಇವೆಲ್ಲವನ್ನು ಕೂಡ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟ್ ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಸಬ್ಮಿಟ್ ಮಾಡಬೇಕು. ಸೊ ಈ ರಿಪೋರ್ಟ್ಗಳು ಸಬ್ಮಿಟ್ ಮಾಡೋ ಮುಖಾಂತರ ಇದು ಕೂಡ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟ್ ವ್ಯಾಪ್ತಿಯಲ್ಲಿ ಬರುತ್ತೆ. ಸೊ ಈ ರಿಪೋರ್ಟನ್ನು ನಾವು ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ, ಮ್ಯಾನೇಜ್ಮೆಂಟ್ನವರು ಅದನ್ನು ಓದಿ ಸರಿಯಾದ ರೀತಿಯಲ್ಲಿ ಡಿಸಿಷನ್ನ ತೊಗೊಂಡು ಕಂಪ್ನಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಓಕೆ, ನಾವೇನು ಮಾಡ್ಬೋದು, ರಿಪೋರ್ಟ್ಗಳನ್ನು ಗ್ರಾಫ್ ರೂಪದಲ್ಲೂ ಕೂಡ ಹಾಕ್ಬೋದು, ಚಾರ್ಟ್ಸ್ ಮುಖಾಂತರನೂ ಕೂಡ ಹಾಕ್ಬೋದು, ಇಂಡೆಕ್ಸ್ ನಂಬರನ್ನು ಕೂಡ ಹಾಕ್ಬೋದು. ಅದೇ ರೀತಿಯಾಗಿ ಅದು ಇಂಪ್ರೆಸಿವ್ ಮತ್ತು ಒಳ್ಳೆಯ ತಿಳಿಯೋ ರೀತಿ ನಾವು ರಿಪೋರ್ಟನ್ನು ರೆಡಿ ಮಾಡ್ಬೋದು. ಆಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಗ ಅವರು ಸರಿಯಾದ ಡಿಸಿಷನ್ಗಳನ್ನ ತೆಗೆದುಕೊಳ್ಬಹುದು. ನೆಕ್ಸ್ಟ್ ಪಾಯಿಂಟ್, ಇಂಟರ್ನಲ್ ಆಡಿಟ್. ಇಂಟರ್ನಲ್ ಆಡಿಟ್ ಅಂದ್ರೂ ಆಂತರಿಕ ಪರಿಶೀಲನೆ ಅಂತ ನಾವಿಲ್ಲಿ ಹೇಳ್ಬೋದು. ಇಂಟರ್ನಲ್ ಆಡಿಟ್ ಈಸ್ ಎಸೆನ್ಷಿಯಲ್ ಟು ಜಡ್ಜ್ ದಿ ಪರ್ಫಾರ್ಮೆನ್ಸ್ ಆಫ್ ಎವ್ರಿ ಡಿಪಾರ್ಟ್ಮೆಂಟ್. ಇಟ್ ಈಸ್ ಈಸಿ ಟು
ಜಡ್ಜ್ ದಿ ಪರ್ಫಾರ್ಮೆನ್ಸ್ ಆಫ್ ಎವ್ರಿ ಡಿಪಾರ್ಟ್ಮೆಂಟ್. ಅಂದರೆ ನಾವು ಇಂಟರ್ನಲ್ ಆಡಿಟ್ ಮಾಡೋ ಮುಖಾಂತರ ಏನು ಮಾಡ್ಬೋದು, ನಮ್ಮ ಕಂಪ್ನಿ ಒಂದು ಇಂಟರ್ನಲ್ ಡಿಪಾರ್ಟ್ಮೆಂಟ್ಗಳು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾವೆ, ಯಾವ ರೀತಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದೇವೆ ಅನ್ನೋದನ್ನು ನಾವು ಏನು ಮಾಡ್ಬೋದು, ತಿಳ್ಕೊಳ್ಬಹುದು. ಇಂಟರ್ನಲ್ ಆಡಿಟ್ ಹೆಲ್ಪ್ಸ್ ದಿ ಮ್ಯಾನೇಜ್ಮೆಂಟ್ ಇನ್ ಫಿಕ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ಟು ಡಿಫರೆಂಟ್ ಇಂಡಿವಿಜುವಲ್ಸ್. ಅಂದರೆ ಪ್ರತಿಯೊಂದು ಕ್ಷೇತ್ರಗಳನ್ನು, ಪ್ರತಿಯೊಂದು ಕಂಪ್ನಿಯ ಒಳಗಿರ್ತಕ್ಕಂಥ ಭಾಗಗಳನ್ನ ಸಪ್ರೇಟಾಗಿ ನಾವು ಆಡಿಟ್ ಮಾಡೋ ಮುಖಾಂತರ ಏನು ಮಾಡ್ಬೋದು, ಯಾವಕ್ಕೊಂದು ಭಾಗದ್ದು ಏನಿದೆ, ಫಾರ್ ಎಕ್ಸಾಂಪಲ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು, ಸೇಲ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು, ಇವೆಲ್ಲವುಗಳನ್ನು ನಾವು ಇಲ್ಲಿ ನೋಡ್ಬೋದು. ಇಂಟರ್ನಲ್ ಆಡಿಟ್ ಕಂಟ್ರೋಲ್ ಮಾಡೋ ಮುಖಾಂತರ ನೋಡ್ಕೊಳ್ಬೋದು. ಇಂಟರ್ನಲ್ ಆಡಿಟ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಯಾವ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಂತ. ಓಕೆ, ನೆಕ್ಸ್ಟ್ ಇನ್ಫ್ಲೇಷನ್ ಅಕೌಂಟಿಂಗ್. ಇನ್ಫ್ಲೇಷನ್ ಅಕೌಂಟಿಂಗ್ devises and implements appropriate methods to analyze and interpret the impact of inflation on financial information. ಇನ್ಫ್ಲೇಷನ್ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಅನಲೈಸ್ ಮಾಡ್ಬೋದು. ಸೊ ಇನ್ಫ್ಲೇಷನ್ ಆಫ್ ಅಕೌಂಟಿಂಗ್ ಆಲ್ಸೋ ಪಾರ್ಟ್ ಆಫ್ ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆ, ನೆಕ್ಸ್ಟ್ ಒನ್ operational research. Operational research such as linear programming, project evaluation, etc. can be used in management accounting to solve the critical problems. ಅಂದರೆ ಆಪ್ರೇಷನಲ್ ರಿಸರ್ಚ್, ನಾವೇನು ಆಪ್ರೇಟ್ ಮಾಡ್ತಾ ಇರ್ತೀವಲ್ಲ, ಏನು ಬಿಸ್ನೆಸ್ ರನ್ ಮಾಡ್ತಾ ಇರ್ತೀವಲ್ಲ, ಆ ಪ್ರಾಜೆಕ್ಟನ್ನು ಇವ್ಯಾಲ್ಯೂಯೇಟ್ ಮಾಡೋ ಮುಖಾಂತರ, ಕೆಲವೊಂದು ಪ್ರೋಗ್ರಾಮ್ಗಳನ್ನ ಹಾಕೋ ಮುಖಾಂತರ ಕಂಪ್ನಿಯ ಸಿಚುವೇಷನನ್ನು ಅನಲೈಸ್ ಮಾಡ್ಬೋದು, ಪ್ರಾಜೆಕ್ಟನ್ನು ಇವ್ಯಾಲ್ಯೂಯೇಟ್ ಮಾಡ್ಬೋದು. ಸೊ ಆಗ ನಮಗೇನಾಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಇಂಟರ್ನಲ್ ಪ್ರಾಬ್ಲಮ್ಸ್ಗಳಿಗೆ, ಕಂಪ್ನಿಯ ಪ್ರಾಬ್ಲಮ್ಸ್ಗಳಿಗೆ ನಾವು ಆರಾಮಾಗಿ ಸೊಲ್ಯೂಷನನ್ನು ಕಂಡು ಹಿಡ್ಕೊಳ್ಬೋದು. ಸೊ ಆಪ್ರೇಷನಲ್ ರಿಸರ್ಚ್ ಕೂಡ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಅಂಡರಲ್ಲೇ ಬರುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್. Statistical techniques. While preparing reports or statements, management accountant use different statistical techniques such as diagrams, graphs, price index, correction of coefficient, etc. ಏನು ಮಾಡ್ಬೋದು, ನಾವೊಂದು ಅಕೌಂಟಿಂಗ್ ಸ್ಟೇಟ್ಮೆಂಟ್ಗಳನ್ನು, ರಿಪೋರ್ಟ್ಗಳನ್ನು ಪ್ರಿಪೇರ್ ಮಾಡುವಾಗ ಬೇರೆ ಬೇರೆ ಆದಂಥ ನಾವು ಸ್ಟ್ಯಾಟಿಸ್ಟಿಕ್ಸ್ ಟೆಕ್ನಿಕ್ಗಳನ್ನು ಬಳಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಡಯಾಗ್ರಾಮ್ಗಳ ಮುಖಾಂತರ ಕೂಡ ನಾವು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ಬೋದು, ಗ್ರಾಫ್ಸ್ಗಳ ಮುಖಾಂತರ ಕೂಡ ಮಾಡ್ಬೋದು, ಅದೇ ರೀತಿಯಾಗಿ ಪ್ರೈಸ್ ಇಂಡೆಕ್ಸನ್ನು ಕೂಡ ಹಾಕ್ಕೊಂಡು ಪ್ರಿಪೇರ್ ಮಾಡ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅವಾಗೇನಾಗ್ಬೋದು, ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡಿಕೊಂಡು ಡಿಸಿಷನ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇವೆಲ್ಲವೂ ಕೂಡ ಏನು ಬರ್ತವೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ವ್ಯಾಪ್ತಿ ಒಳಗಡೆ ಬರ್ತವೆ. ಓಕೆ, ನೆಕ್ಸ್ಟ್ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆ್ಯಂಡ್ ಆಲ್ಸೋ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಏನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಉದ್ದೇಶಗಳಿದ್ದಾವೆ, ಏನೊಂದು ಫಂಕ್ಷನ್ಗಳಿದ್ದಾವೆ ಅನ್ನೋದನ್ನು ನಾವೀಗ ನೋಡೋಣ. ಮೊದಲೇದು ಪ್ಲ್ಯಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್. ದ ಮೇನ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಟು ಪ್ರೊವೈಡ್ ನೆಸಸರಿ ಇನ್ಫಾರ್ಮೇಷನ್ ಡಾಟಾ ಟು ದಿ ಮ್ಯಾನೇಜ್ಮೆಂಟ್. ಏನಾಗಿದೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೇನ್ ಫಂಕ್ಷನ್ ಏನು, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಬೇಕಾದಂಥ ಇನ್ಫಾರ್ಮೇಷನ್ಗಳನ್ನು, ನೆಸಸರಿ ಇನ್ಫಾರ್ಮೇಷನ್ಗಳನ್ನು, ಡಾಟಾಗಳನ್ನು ಪ್ರೊವೈಡ್ ಮಾಡೋದು. ಸಚ್ ಡಾಟಾಸ್ ಆರ್ ಯೂಸ್ಫುಲ್ ಟು ದಿ ಮ್ಯಾನೇಜ್ಮೆಂಟ್ ಫಾರ್ ದಿ ಫಾರ್ಮುಲೇಷನ್ ಆಫ್ ಫ್ಯೂಚರ್ ಪಾಲಿಸೀಸ್, ಫೋರ್ಕಾಸ್ಟಿಂಗ್ ಆ್ಯಂಡ್ ಪ್ಲ್ಯಾನಿಂಗ್ ಆಫ್ ದಿ ಬಿಸ್ನೆಸ್. ಇಲ್ಲೇನಾಗುತ್ತೆ, ನಾವು ಪ್ರೊವೈಡ್ ಮಾಡಿರ್ತಕ್ಕಂಥ ಡೀಟೇಲ್ಸನ್ನು ಬಳಸ್ಕೊಂಡವ್ರು ಏನು ಮಾಡ್ಬೋದು, ಕೆಲವೊಂದು ಫ್ಯೂಚರ್ ಪಾಲಿಸೀಸ್ಗಳನ್ನ ಫಾರ್ಮುಲೇಟ್ ಮಾಡೋಕ್ಕಾಗಿರ್ಬೋದು, ಅದೇ ರೀತಿಯಾಗಿ ಫೋರ್ಕಾಸ್ಟಿಂಗ್ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು, ಅಥವಾ ನಮ್ಮ ಬಿಸ್ನೆಸ್ ಯಾವ ರೀತಿ ನಾವು ರನ್ ಮಾಡಬೇಕು ಅನ್ನೋದನ್ನು ಕೂಡ ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ಲ್ಯಾನಿಂಗ್ ಮತ್ತು ಫೋರ್ಕಾಸ್ಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಯೂಸ್ ದಿ ವೇರಿಯಸ್ ಟೆಕ್ನಿಕ್ಸ್ ಸಚ್ ಆಸ್ ಬಜೆಟಿಂಗ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಮಾರ್ಜಿನಲ್ ಕಾಸ್ಟಿಂಗ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್
ಫಾರ್ ಪ್ಲ್ಯಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಈ ರೀತಿ ನಾವು ಸಪ್ರೇಟಾಗಿ ಅಕೌಂಟ್ಸ್ಗಳನ್ನ ಪ್ರಿಪೇರ್ ಮಾಡೋ ಮುಖಾಂತರ ಏನು ಮಾಡ್ಬೋದು, ನಮ್ಮ ಬಜೆಟನ್ನು ಫೋರ್ಕಾಸ್ಟ್ ಮಾಡ್ಬೋದು, ನಮ್ಮ ಪ್ಲ್ಯಾನನ್ನು ಹಾಕ್ಕೊಳ್ಬೋದು. ನೆಕ್ಸ್ಟ್ ಒನ್, ಮಾಡಿಫಿಕೇಷನ್ ಆಫ್ ಡಾಟಾ. ಮಾಡಿಫಿಕೇಷನ್ ಆಫ್ ಡಾಟಾ ಅಂದ್ರೇನು? ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು, ಕಾಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರ್ತಕ್ಕಂಥ ಡಾಟಾಗಳನ್ನು ಮಾಡಿಫೈ ಮಾಡೋದು. ಯಾಕೆ ಮಾಡಿಫೈ ಮಾಡಬೇಕು? ಯಾಕಂದರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅವರು ಏನು ಮಾಡ್ತಾರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಮೇಲೆ ನಿಗಾ ವಹಿಸಬೇಕು, ಗಮನ ಹರಿಸಬೇಕು. ಸೊ ಅದಕ್ಕೋಸ್ಕರ ಅವುಗಳನ್ನ ನಾವು ಮಾಡಿಫೈ ಮಾಡಬೇಕು. ಯಾವ ರೀತಿ ಮಾಡಿಫೈ ಮಾಡಬೇಕು? ಮಾಡಿಫೈ ಅಂದರೆ ಅವುಗಳನ್ನು ಕ್ಲಾಸಿಫೈ ಮಾಡಬೇಕು, ಕಾಂಬಿನೇಷನ್ ಮಾಡಬೇಕು, ಸಪ್ರೇಟ್ ಹೆಡ್ ಅಂಡರ್ ಸಪ್ರೇಟ್ ಅಕೌಂಟ್ಗಳನ್ನ ಪ್ರಿಪೇರ್ ಮಾಡಬೇಕು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಬೇರೆ ಬೇರೆ ಅಕೌಂಟ್ಗಳನ್ನು ಹಾಕ್ಕೊಳ್ಬೇಕು. ಈ ರೀತಿ ಮಾಡಿಫಿಕೇಷನ್ ಮಾಡೋ ಮುಖಾಂತರ ಏನು ಮಾಡ್ಬೋದು, ನಾವು ಈಸಿಯಾಗಿ ಪ್ರತಿಯೊಂದನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ನಮಗೇನಾದರೂ ಸೇಲ್ಸ್ ಡಾಟಾ ಬೇಕಾಗಿದ್ದರೆ ನಾವೇನು ಮಾಡ್ಬೋದು, ಅವಾಗ ಸೇಲ್ಸ್ ಫಿಗರ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದಿ ಪ್ರಾಡಕ್ಟ್ ವೈಸ್, ಏರಿಯಾ ವೈಸ್, ಸೀಸನ್ ವೈಸ್, ಟೈಪ್ಸ್ ಆಫ್ ಕಸ್ಟಮರ್ಸ್, ಸೇಲ್ಸ್ ವೈಸ್ ಎಕ್ಸೆಟ್ರಾ. ನಾವೇನು ಮಾಡ್ಬೋದು, ನಮಗೇನಾದರೂ ಸೇಲ್ಸ್ ಡಾಟಾ ಬೇಕಾಗಿದ್ದರೆ ನಾವು ಅದನ್ನು ಏನು ಮಾಡ್ಬೋದು, ಪ್ರಾಡಕ್ಟ್ ಮುಖಾಂತರನೂ ಕೂಡ ಕಂಡುಹಿಡಿಬೋದು, ಅಥವಾ ಸೀಸನ್ ವೈಸ್ ಕೂಡ ನೋಡ್ಕೊಳ್ಬೋದು. ಯಾವ ಸೀಸನಲ್ಲಿ ಏನು ಸೇಲ್ಸ್ ಆಗಿದೆ, ಅದೇ ರೀತಿಯಾಗಿ ಯಾವ ರೀತಿ ಕಸ್ಟಮರ್ಸ್ ಇದ್ದಾರೆ, ಟೈಪ್ಸ್ ಆಫ್ ಕಸ್ಟಮರ್ಸ್, ಅವ್ರ ಆಧಾರದ ಮೇಲೂ ಕೂಡ ನಾವು ಸೇಲ್ಸನ್ನು ಕಂಡುಹಿಡಿಬೋದು. ಅದೇ ರೀತಿಯಾಗಿ ಸೇಲ್ಸ್ ಮ್ಯಾನ್ ಬೇಸಿಸ್ ಕೂಡ ಸೇಲ್ಸನ್ನು ಕಂಡುಹಿಡಿಬೋದು. ಪರ್ಚೇಸನ್ನು ಯಾವ ರೀತಿ ಕಂಡುಹಿಡಿಬೋದು, ಪ್ರಾಡಕ್ಟ್ ವೈಸ್ ಅದನ್ನು ಕೂಡ ಪ್ರಾಡಕ್ಟ್ ಮುಖಾಂತರ ಕಂಡುಹಿಡಿಬೋದು. ಎಷ್ಟು ಅಮೌಂಟ್ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೀವಿ ಅನ್ನೋದನ್ನು ನೋಡ್ಬೋದು. ಸಪ್ಲೈಯರ್ ವೈಸ್ ಎಷ್ಟು ಅಮೌಂಟ್ ಸಪ್ಲೈ ನಮಗಾಗಿದೆ, ಯಾರು ಎಷ್ಟು ಸಪ್ಲೈ ಮಾಡಿದ್ದಾರೆ, ಅದ್ರ ಬೇಸ್ ಮೇಲೂ ಕೂಡ ನಾವೇನು ಮಾಡ್ಬೋದು, ಪರ್ಚೇಸ್ ಫಿಗರನ್ನು ಕಂಡುಹಿಡಿಬೋದು. ಈ ರೀತಿಯಾಗಿ ನಾವೇನು ಮಾಡ್ಬೋದು, ಡೀಟೇಲನ್ನು ಮಾಡಿಫಿಕೇಷನ್ ಮಾಡೋ ಮುಖಾಂತರ ಡಾಟಾಗಳನ್ನು ನೋಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಅನಾಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನಲೈಸಿಸ್ ದ ಫೈನಾನ್ಷಿಯಲ್ ಡಾಟಾ and interprets in a simple way and present in a non-technical language along with the comments and suggestions. ಇಲ್ಲೇನಾಗುತ್ತೆ, ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ಪ್ರೊವೈಡ್ ಮಾಡ್ತಕ್ಕಂಥದ್ದು. ಕಾಸ್ಟ್ ಶೀಟ್ ಆಗಿರ್ಬೋದು ಅಥವಾ ಫೈನಲ್ ಅಕೌಂಟ್ಸ್ ಆಗಿರ್ಬೋದು, ಇವೆಲ್ಲವುಗಳನ್ನ ಏನು ಮಾಡ್ಬೋದು, ನಾವು ನರೇಷನ್ ಬರೆಯೋ ಮುಖಾಂತರ, ಕಮೆಂಟ್ ಮತ್ತು ಸಜೆಷನ್ ಮಾಡೋ ಮುಖಾಂತರ ನಾನ್ ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ಬೋದು. ಸೊ ಇದು ಕೂಡ ಏನಾಗುತ್ತೆ, ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮಾಡೋದು ಕೂಡ ಒಂದು ಉದ್ದೇಶ ಅಥವಾ ಕರ್ತವ್ಯ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಕೋಆರ್ಡಿನೇಷನ್. ದ ಟೆಕ್ನಿಕ್ಸ್ ಯೂಸ್ಡ್ ಬೈ ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಚ್ ಆಸ್ ಬಜೆಟಿಂಗ್, ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆ್ಯಂಡ್ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ helps the management to coordinate efficiently with the various activities of business. The efficient control helps to increase the efficiency and profitability of the organization. ಏನಾಗುತ್ತೆ, ಇಲ್ಲಿ ಕೋಆರ್ಡಿನೇಷನ್ ಇರಬೇಕಾಗುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಮಧ್ಯೆ ಕೋಆರ್ಡಿನೇಷನ್ ಇದ್ದಾಗ ನಾವೇನು ಮಾಡ್ಬೋದು, ಬಜೆಟನ್ನು ಪ್ರಿಪೇರ್ ಮಾಡ್ಬೋದು, ಫೈನಾನ್ಷಿಯಲ್ ರಿಪೋರ್ಟ್ಗಳನ್ನ ಅನಲೈಸ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಎಲ್ಲ ಟೆಕ್ನಿಕ್ಗಳನ್ನು ಅಡಾಪ್ಟ್ ಮಾಡೋ ಮುಖಾಂತರ ಏನು ಮಾಡ್ಬೋದು, ನಮ್ಮ ಕಂಪ್ನಿನ ಸ್ಮೂತಾಗಿ ರನ್ ಮಾಡ್ಕೊಳ್ಬೋದು. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಮಧ್ಯೆ ಕೋಆರ್ಡಿನೇಷನನ್ನು ಬೆಳವಣಿಗೆ ಮಾಡೋದು ಕೂಡ ನಮ್ಮ ಕಂಪ್ನಿ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದು ಉದ್ದೇಶ ಅಥವಾ ಕರ್ತವ್ಯ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಇದು ಕೂಡ ಒಂದು ಉದ್ದೇಶ ಅಥವಾ ಕರ್ತವ್ಯ. ಯಾವ ರೀತಿ, ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಅಕೌಂಟ್ನ ಏನು ಮಾಡುತ್ತೆ, ಮ್ಯಾನೇಜ್ಮೆಂಟ್ ಅವರು ಕೆಲವೊಂದು ಡಿಸಿಷನ್ಗಳನ್ನು ತೊಗೊಳ್ತಾರೆ. ಅವರು ಡಿಸಿಷನ್ನ ಯಾವ್ದು ಆಧಾರ ಮೇಲೆ ತೊಗೊಳ್ತಾರೆ, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಫ್ಯಾಕಲ್ಟಿ ಪ್ರೊವೈಡ್ ಮಾಡತಕ್ಕಂಥ ಡೀಟೇಲ್ಸ್ಗಳ ಆಧಾರ ಮೇಲೆ ಅವರು ಯಾವ ಒಂದು ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದೆ, ಯಾವ ಒಂದು ಸ್ಟೇಜಲ್ಲಿದೆ ಅನ್ನೋದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅವುಗಳನ್ನ ಅನಲೈಸ್ ಮಾಡಿಕೊಂಡು, ಸ್ಟಡಿ ಮಾಡಿಕೊಂಡು ತಮ್ಮ ಕಂಪ್ನಿಯನ್ನು ಯಾವ ರೀತಿ ಗ್ರೋತ್ ಮಾಡಬೇಕು, ಎಲ್ಲಿ ನಾವು ಕಡಿಮೆ ಸೇಲ್ಸ್ ಮಾಡ್ತಾಯಿದ್ದೀವಿ, ಅದಕ್ಕೆ ರೀಸನ್ ಏನು ನಾವು ಮಾಡಬೇಕು ಅನ್ನೋದನ್ನು ಫ್ಯೂಚರ್ ಪ್ಲ್ಯಾನನ್ನು ಹಾಕ್ಕೊಳ್ಳಲು ನಮಗೇನಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟ್ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್, ಕಂಟ್ರೋಲಿಂಗ್. ದ ಫಂಕ್ಷನ್
involves comparison of actual performance with the plans of identifying deviation and take correction action. ಏನು ಹೇಳಿ ಕಂಟ್ರೋಲಿಂಗ್ ಅಂದರೆ ನಾವೇನು ಮಾಡಬೇಕು, ಆ್ಯಕ್ಚುವಲಾಗಿ ಏನು ನಮ್ಮ ಕಂಪ್ನಿ ಪರ್ಫಾರ್ಮೆನ್ಸ್ ಇದೆ, ಕಂಪ್ನಿ ಆ್ಯಕ್ಚುಲಿ ಎಲ್ಲಿದೆ, ಎಷ್ಟು ಸೇಲ್ ಮಾಡ್ತಾಯಿದೆ, ಎಷ್ಟು ಪ್ರಾಫಿಟ್ ಆಗ್ತಾಯಿದೆ ಅನ್ನೋದನ್ನು ಮುಂದೆ ಬರ್ತಕ್ಕಂಥ ಪ್ಲ್ಯಾನ್ಸ್ ಜೊತೆಗೆ ನಾವೇನು ಪ್ಲ್ಯಾನ್ ಹಾಕ್ಕೊಂಡಿರ್ತೀವಲ್ಲ ಅದರ ಜೊತೆಗೆ ಕಂಪ್ಯಾರಿಸನ್ ಮಾಡಬೇಕು. ಈ ಪ್ಲ್ಯಾನ್ ನಾವು ಇಷ್ಟಿದೆ, ನಮ್ಮ ಪ್ಲ್ಯಾನ್ ಪ್ರಕಾರ ಇಷ್ಟು ಬರಬೇಕಾಗಿತ್ತು, ಅದು ಆ್ಯಕ್ಚುಲಾಗಿ ಆಗ್ತಾಯಿರೋದು ಇಷ್ಟು. ಸೊ ಇದು ಇವೆರಡುಗಳ ಮಧ್ಯೆ ಏನಿದೆ, ಗ್ಯಾಪ್ ಎಷ್ಟಿದೆ, ವೇರಿಯೇಷನ್ ಏನಾಗ್ತಾಯಿದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಸಕ್ಸಸ್ಫುಲ್ಲಾಗಿ ರೀಚ್ ಆಗೋದಕ್ಕೆ ಕೆಲವೊಂದು ಮೇಜರ್ಗಳನ್ನ ತೊಗೊಳ್ಬೇಕು, ಕೆಲವೊಂದು ಆ್ಯಕ್ಷನ್ಗಳನ್ನ ತೊಗೊಳ್ಕೊಳ್ಬೇಕು. ಸೊ ಅದಕ್ಕೂ ಕೂಡ ನಮಗೇನಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹೆಲ್ಪ್ ಆಗುತ್ತೆ. ಸೊ ಕಂಟ್ರೋಲಿಂಗ್ ಮಾಡೋದು ಕೂಡ ಇದೊಂದು ಉದ್ದೇಶ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಕಮ್ಯುನಿಕೇಷನ್. ದ ಆ್ಯಕ್ಟಿವಿಟೀಸ್ ಆಫ್ ಕನ್ಸರ್ನ್ ಆರ್ ಕಮ್ಯುನಿಕೇಟೆಡ್ ಟು ಔಟ್ಸೈಡರ್ಸ್ ಸಚ್ ಆಸ್ ಬ್ಯಾಂಕರ್ಸ್, ಇನ್ವೆಸ್ಟರ್ಸ್, ಕ್ರೆಡಿಟರ್ಸ್ ಆ್ಯಂಡ್ ಗೌರ್ಮೆಂಟ್ ಏಜೆನ್ಸೀಸ್ ಎಕ್ಸೆಟ್ರಾ. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಪ್ರಿಪೇರ್ಸ್ ವೇರಿಯಸ್ ರಿಪೋರ್ಟ್ಸ್. ಅಂದರೆ ಇಲ್ಲಾಗುತ್ತೆ, ಒಬ್ಬ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಪ್ರಿಪೇರ್ ಮಾಡತಕ್ಕಂಥ ಬೇರೆ ಬೇರೆ ರಿಪೋರ್ಟ್ಗಳು ಔಟ್ಸೈಡರ್ಸ್ಗೆ ಹೆಲ್ಪ್ ಆಗುತ್ತೆ, ಔಟ್ಸೈಡರ್ಸ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕಂಪ್ನಿಯಲ್ಲಿ ಬರ್ತಕ್ಕಂಥ ಔಟ್ಸೈಡರ್ಸ್ ಯಾರಂದರೆ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಅಥವಾ ನಮಗೆ ಲೋನ್ ಕೊಡ್ತಕ್ಕಂಥ ಬ್ಯಾಂಕರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಸಾಲ ಕೊಡ್ತಕ್ಕಂಥ ಕ್ರೆಡಿಟರ್ಸ್ ಆಗಿರ್ಬೋದು, ಅಥವಾ ಕೆಲವೊಂದು ಗೌರ್ಮೆಂಟ್ ಏಜೆನ್ಸಿ ಆಗಿರ್ಬೋದು. ಇವೆಲ್ಲವೂ ಕೂಡ ನಮ್ಮ ಕಂಪ್ನಿಯ ಡೀಟೇಲ್ಸನ್ನು ಸ್ಟಡಿ ಮಾಡೋದಕ್ಕೆ ಇಲ್ಲೇನಾಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಇವ್ರುಗಳ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡೋದು ಕೂಡ ನಮ್ಮದೊಂದು ಉದ್ದೇಶ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಯೂಸ್ ಆಫ್ ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹೆಲ್ಪ್ಸ್ ಟು ಕಲೆಕ್ಟ್ uses and qualitative information such as consumer surveys, productivity reports, etc. ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅವರು ಒಂದು ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್ನ ಯೂಸ್ ಮಾಡಬೇಕು. ಇದು ಕೂಡ ಅದರದೊಂದು ಕರ್ತವ್ಯ. ಯಾವ ರೀತಿ ನಾವು ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಕನ್ಸ್ಯೂಮರ್ ಸರ್ವೆ ಮಾಡಲು ಹೆಲ್ಪ್ ಆಗುತ್ತೆ. ನಮ್ಮ ಕನ್ಸ್ಯೂಮರ್ಸ್ ಏನಿದ್ದಾರೆ, ಕಸ್ಟಮರ್ಸ್ ಏನಿದ್ದಾರೆ, ಅದೇ ರೀತಿಯಾಗಿ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ, ಯಾವ ರೀತಿ ನಮ್ಮ ಕಂಪ್ನಿ ರನ್ ಆಗ್ತಾಯಿದೆ, ಇವೆಲ್ಲಗಳನ್ನು ನಾವೇನು ಮಾಡ್ಬೋದು, ಆರಾಮಾಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಸೊ ನಾವೇನು ಮಾಡಬೇಕಾಗುತ್ತೆ, ಕ್ವಾಲಿಟೇಟಿವ್ ಇನ್ಫಾರ್ಮೇಷನನ್ನು ಬಳಸ್ಕೊಳ್ಬೇಕು. ಕನ್ಸ್ಯೂಮರ್ ಸರ್ವೆ ಆಗಿರ್ಬೋದು, ಪ್ರೊಡಕ್ಟಿವಿಟಿ ಆಗಿರ್ಬೋದು, ಸೇಲ್ಸ್ ಮಾಸ್ ಡಿಸಿಷನ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಂಡಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ನಮ್ಮ ಕಂಪ್ನಿ ಏನಿದೆ ಅನ್ನೋದು. ಸೊ ಯೂಸ್ ಆಫ್ ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್ ಕೂಡ ಒಂದು ಮುಖ್ಯವಾದ ಕರ್ತವ್ಯ ಅಥವಾ ಉದ್ದೇಶ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್, ಹೆಲ್ಪ್ಫುಲ್ ಇನ್ ಟೇಕಿಂಗ್ ಸ್ಟ್ರಾಟಜಿಕ್ ಡಿಸಿಷನ್. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟ್ ನಮಗೇನಾಗುತ್ತೆ, ಕೆಲವೊಂದು ಸ್ಟ್ರಾಟಜಿಕ್ ಡಿಸಿಷನ್ಗಳನ್ನ ತೆಗೆದುಕೊಳ್ಳಲು ಕೂಡ ಹೆಲ್ಪ್ ಆಗುತ್ತೆ. ಯಾವ ರೀತಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪ್ರೊವೈಡ್ಸ್ ದ ಕ್ಲಾಸಿಫೈಡ್ ಇನ್ಫಾರ್ಮೇಷನ್ ಆ್ಯಂಡ್ ವೇರಿಯಸ್ ಆಲ್ಟರ್ನೇಟಿವ್ಸ್. ಮ್ಯಾನೇಜ್ಮೆಂಟ್ ಅಕೌಂಟ್ ನಮಗೇನು ಮಾಡುತ್ತೆ, ಕ್ಲಾಸಿಫೈಡ್ ಇನ್ಫಾರ್ಮೇಷನ್ಗಳನ್ನು, ಪ್ರೊಡಕ್ಟ್ ವೈಸ್ ಇನ್ಫಾರ್ಮೇಷನ್ಗಳನ್ನು, ಅದೇ ರೀತಿಯಾಗಿ ಬೇರೆ ಬೇರೆ ಅಲ್ಟರ್ನೇಟಿವ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇವುಗಳ ಆಧಾರದ ಮೇಲೆ ನಾವೇನು ಮಾಡ್ಬೋದು, ಸ್ಟ್ರಾಟಜಿಕ್ ಡಿಸಿಷನ್ನ ತೆಗೆದುಕೊಳ್ಬೋದು. ಫಾರ್ ಎಕ್ಸಾಂಪಲ್, ಸೇಲ್ಸ್ ಕಡಿಮೆ ಆಗ್ತಾಯಿದ್ರೆ ನಾವೇನು ಮಾಡ್ಬೋದು, ಸೇಲ್ಸ್ ಡಿಪಾರ್ಟ್ಮೆಂಟ್ ಅಕೌಂಟ್ಗಳನ್ನ ಸ್ಟಡಿ ಮಾಡಿಕೊಂಡು ಸೇಲ್ಸ್ ಯಾವ ಒಂದು ಕಾರಣದಿಂದ ಕಡಿಮೆ ಆಗ್ತಾಯಿದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅದರ ಮೇಲೆ ನಾವು ಕೆಲವೊಂದು ಡಿಸಿಷನ್ಗಳನ್ನು, ಸ್ಟ್ರಾಟಜಿಕ್ ಟೆಕ್ನಿಕ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಬಹುದು. ಆಗ ಆಟೋಮೆಟಿಕ್ಕಾಗಿ ನಮ್ಮ ಕಂಪ್ನಿ ಪ್ರಾಫಿಟನ್ನು ಅರ್ನ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಾವು ಸ್ಟ್ರಾಟಜಿಕ್ ಡಿಸಿಷನ್ನ ತಗೋಬೇಕಾದ್ರೂ ಕೂಡ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬೇಕೇ ಬೇಕು. ನೆಕ್ಸ್ಟ್ ಒನ್, ಸ್ಪೆಷಲ್ ಸ್ಟಡೀಸ್. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂಡರ್ಟೇಕ್ಸ್ ವೇರಿಯಸ್ ಸ್ಟಡೀಸ್ ಸಚ್ ಆಸ್ ಸೇಲ್ಸ್ ಅನಾಲಿಸಿಸ್, ಎಕನಾಮಿಕ್ ಫೋರ್ಕಾಸ್ಟ್, ಪ್ರೈಸ್, ಎಕ್ಸೆಟ್ರಾ. These studies helps the management to know the areas of business which can be contribute more profit and how to concern may operating changing conditions. ಅಂದರೆ ಏನಾಗುತ್ತೆ, ಒಬ್ಬ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅವರು ಸ್ಪೆಷಲ್ ಸ್ಟಡೀಸನ್ನು ಮಾಡಬೇಕು. ಈ ಸ್ಪೆಷಲ್ ಸ್ಟಡಿ ಮಾಡೋದು ಕೂಡ ಒಂದು ಉದ್ದೇಶ ಅಥವಾ ಕರ್ತವ್ಯ ಅಂತ ಹೇಳ್ಬೋದು. ಸ್ಪೆಷಲ್ ಸ್ಟಡಿಯನ್ನು ಮಾಡಿದಾಗ ಏನಾಗುತ್ತೆ, ನಮ್ಮ ಸೇಲ್ಸ್ ಏನಿದೆ, ಅದೇ ರೀತಿಯಾಗಿ ಆರ್ಥಿಕವಾಗಿ ನಾವು ಯಾವ ಸ್ಥಾನದಲ್ಲಿದ್ದೀವಿ, ಏನೊಂದು ಮೆಜರ್ಮೆಂಟ್ಗಳನ್ನ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ
ನಮ್ಮ ಬೆಲೆ ಏನಿದೆ, ಮಾರ್ಕೆಟಲ್ಲಿ ನಮ್ಮ ವಸ್ತು ಬೆಲೆ ಏನಿದೆ, ಕಾಂಪಿಟೇಟರ್ಸ್ ಬೆಲೆ ಏನಿದೆ, ಇದರದ್ರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನು, ವ್ಯತ್ಯಾಸ ಯಾಕಿದೆ, ನಾವು ಯಾವ ರೀತಿ ಕಾಸ್ಟನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋ ಎಲ್ಲವನ್ನು ಡಿಸಿಷನ್ಗಳನ್ನ ನಾವು ಸ್ಪೆಷಲ್ ಸ್ಟಡಿ ಮಾಡೋ ಮುಖಾಂತರ ತೆಗೆದುಕೊಳ್ಬಹುದು. ಆದ್ದರಿಂದ ಸ್ಪೆಷಲ್ ಸ್ಟಡಿ ಮಾಡೋದು ಕೂಡ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಅವಶ್ಯಕ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಒನ್, ಸೆಲೆಕ್ಟ್ ದಿ ಸೋರ್ಸಸ್ ಆಫ್ ಫೈನಾನ್ಸ್. ಒಂದು ಕಂಪ್ನಿಯನ್ನು ಇಂಪ್ರೂವ್ ಮಾಡಬೇಕಾದ್ರೆ, ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಎಕ್ಸ್ಟ್ರಾ ಫೈನಾನ್ಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಆ ಫೈನಾನ್ಸನ್ನು ಯಾವೊಂದು ಮುಖಾಂತರ, ಯಾವೊಂದು ಸೋರ್ಸಸ್ ಮುಖಾಂತರ ನಾವು ತೆಗೆದುಕೊಳ್ಬೋದು. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಲೋನ್ ಮಾಡಬೇಕಾ, ಅಥವಾ ಎಕ್ಸ್ಟ್ರಾ ಶೇರ್ಸನ್ನು ಇಶ್ಯೂ ಮಾಡಬೇಕಾ, ಡಿಬೆಂಚರ್ಸ್ಗಳನ್ನ ಇಶ್ಯೂ ಮಾಡಬೇಕಾ, ಈ ರೀತಿ ತುಂಬ ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ. ಸೊ ಅವೆಲ್ಲವುಗಳನ್ನು ಹೋಗಲಾಡಿಸಲು ನಾವೇನು ಮಾಡಬೇಕು, ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಬಳಸ್ಕೊಳ್ಬೇಕು. ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಇರ್ತಕ್ಕಂಥ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಬೇಕು. ಯಾವ ಒಂದು ಸೋರ್ಸಸ್ ಮುಖಾಂತರ ನಾವು ಫೈನಾನ್ಸನ್ನು ತೊಗೋಬೋದು, ಯಾವ ಫೈನಾನ್ಸಲ್ಲಿ ಕಡಿಮೆ ಇಂಟ್ರೆಸ್ಟಲ್ಲಿ ಅಮೌಂಟ್ ಸಿಗುತ್ತೆ, ನಮಗೆ ಬೇಕಾದ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಅನ್ನೋದನ್ನು ಎಲ್ಲ ನೋಡಿಕೊಂಡು ನಾವೇನು ಮಾಡಬೇಕು, ಸೆಲೆಕ್ಟ್ ದಿ ಸೋರ್ಸ್ ಆಫ್ ಫೈನಾನ್ಸ್, ಫೈನಾನ್ಷಿಯಲ್ ಸೋರ್ಸಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್, ಫಿಕ್ಸ್ ದಿ ಟಾರ್ಗೆಟ್ ಫಾರ್ ಫ್ಯೂಚರ್. ನಾವೇನು ಮಾಡಬೇಕಾಗುತ್ತೆ, ಫ್ಯೂಚರಲ್ಲಿ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹೆಲ್ಪ್ಸ್ ದಿ ಮ್ಯಾನೇಜ್ಮೆಂಟ್ ಟು ಫಿಕ್ಸ್ ದಿ ಫ್ಯೂಚರ್ ಟಾರ್ಗೆಟ್ ಆ್ಯಂಡ್ ರೀಚ್ ದಿ ಗೋಲ್. ಏನಾಗುತ್ತೆ, ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಮತ್ತು ಫ್ಯೂಚರ್ ಗೋಲ್ಸ್ ಮಧ್ಯೆ ಕೆಲವೊಂದು ವೇರಿಯೇಷನ್ಸ್ ಇರುತ್ತೆ. ಸೊ ಆ ವೇರಿಯೇಷನನ್ನು ಕಂಟ್ರೋಲ್ ಮಾಡಿಕೊಂಡು ನಾವೇನು ಮಾಡಬೇಕು, ಫ್ಯೂಚರಲ್ಲಿ ಟಾರ್ಗೆಟ್ ಹಾಕ್ಕೊಳ್ಬೇಕು. ಈ ಇಯರ್ ನಮ್ಮ ಸೇಲ್ಸು 10 ಮಿಲಿಯನ್ ಆಗ್ತಾಯಿದೆ, ನೆಕ್ಸ್ಟ್ ಇಯರ್ 15 ಮಿಲಿಯನ್ ತನಕ ನಾವು ಸೇಲ್ಸ್ ಮಾಡಬೇಕು. ಸೊ ಅದನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಕೆಲವೊಂದು ಫ್ಯೂಚರ್ ಪ್ಲ್ಯಾನ್ಗಳನ್ನ ಹಾಕ್ಕೊಳ್ಬೇಕು. ಈ ಒಂದು ಸೆಕ್ಟರಲ್ಲಿ ನಾವು ಕಸ್ಟಮರ್ಸ್ಗಳನ್ನ ಕಂಟ್ರೋಲ್ ಮಾಡಬೇಕು, ಅಟ್ರ್ಯಾಕ್ಷನ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಏನು ಮಾಡಬೇಕು, ಫ್ಯೂಚರ್ ಪ್ಲ್ಯಾನ್ಗಳನ್ನು ಹಾಕ್ಕೊಳ್ಬೇಕು. ಇದಿಷ್ಟು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಬರ್ತಕ್ಕಂಥ ಉದ್ದೇಶಗಳು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಉದ್ದೇಶಗಳು ಮತ್ತು ಕರ್ತವ್ಯಗಳು ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.